ಸಮಾಜಘಾತಕ ಶಕ್ತಿಗಳೇ ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಅವ್ರ ದರ್ಬಾರು, ರೌಡಿ ಶೀಟರ್ಗಳದು ಅವ್ರ ದರ್ಬಾರು. ಆಮೇಲೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಾಫಿ ಲೋಟ ಕೊಡೋರೆಲ್ಲ ಇವತ್ತು ಲೀಡರ್ಗಳು. ಅವ್ರಿಗೆ ಕೂಡಿಸಿ ರೌಡಿ ಶೀಟರ್ಸ್ಗೆ ಕಾಫಿ ತಕ್ಕೊಟ್ಟಿದ್ದ ಅವ್ರಿಗೆಲ್ಲ ಲೀಡರ್ಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ರೌಡಿ ಶೀಟರ್ಸ್ ಬೀದಿಯಲ್ಲಿ ನಾವು ಲೀಡರ್ಸ್ ಅಂತ ಓಡಾಡ್ತಾ ಇದ್ದಾರೆ. ರೌಡಿ ಶೀಟರ್ರೇ. ರೌಡಿ ಶೀಟರ್ ಯಾರು ಸುಮ್ಮನೆ ಮಾಡೋದಿಲ್ಲ. ಅವರ ಚಟುವಟಿಕೆಗಳು ಆಕ್ಟಿವಿಟೀಸ್ ಹಿನ್ನೆಲೆ ನೋಡಿಕೊಂಡು ಪೊಲೀಸರು ರೌಡಿ ಶೀಟರ್ ಸುಮ್ಮನೆ ಈಗ ಯಾರನ್ನ ಒಬ್ಬ ರೌಡಿ ಶೀಟರ್ ಮಾಡೋಕ್ಕಾಗುತ್ತೆ. ಅವ್ರ ನಡವಳಿಕೆ ಅವ್ರದ್ದೇನಿದೆ ಹಿನ್ನೆಲೆ ಅಂಥವ್ರಿಗೆ ನೀವು ಪ್ರಾಧಾನ್ಯತೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಕೊಟ್ಟರೆ ನಿಮ್ಮ ಸಾಮಾನ್ಯ ಜನಕ್ಕೆ ನ್ಯಾಯ ಎಲ್ಲಿ ಸಿಗುತ್ತೆ ಅಥವಾ ರಕ್ಷಣೆ ಎಲ್ಲಿ ಸಿಗುತ್ತೆ? ಇದು ಯಾವತ್ತೂ ಆಗಿರಲಿಲ್ಲ. ಸೊ ಯಾವತ್ತೂ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆ ಸ್ಪೀಡ್ ಆಡೋರು ಇರ್ಬೋದು, ಇನ್ನು ದಂಧೆ ಮಾಡೋರು ಇರ್ಬೋದು, ರೌಡಿಸಮ್ ಮಾಡೋರು ಇರ್ಬೋದು, ಅದು ಸ್ವಲ್ಪ ಕಡಿಮೆ ಆಗ್ತಾ ಇದ್ವಿ ನಾವು ಯಾವತ್ತೂ ಸಪೋರ್ಟ್ ಮಾಡ್ತಿರ್ಲಿಲ್ಲ. ನ್ಯಾಯ ಇದ್ರೆ ಸರಿ, ಇಲ್ಲ ಅಂದರೆ ಇಂಥವ್ರಿಗೆ ನೀವೇನು ಶಿಕ್ಷೆ ಕೊಡ್ತೀರೋ ಕೊಡಿ ಅಂತ ಹೇಳ್ತಾ ಇದ್ವಿ. ಈಗ ಅಂಥವ್ರೆಲ್ಲ ಕೂಡ ಬೀದಿಗೆ ಬಂದಿದೆ. ಎಲ್ಲ ಇವ್ರ ಹಿಂದ್ಗಡೆ ಬಾಡಿ ಗಾರ್ಡ್ಸ್ ಥರ ಓಡಾಡ್ತಾ ಇರ್ತಾರೆ. ಅಂದರೆ ನೀವು ಇವ್ರನ್ನೆಲ್ಲ ಇಟ್ಕೊಂಡು ರಾಜಕೀಯ ಮಾಡ್ತೀರಾ ಅಂತ ಆಯ್ತಲ್ಲ. ರೌಡಿ ಶೀಟರ್ಸ್ನೆಲ್ಲ ಇಟ್ಕೊಂಡು ನಿಮ್ಮ ರಕ್ಷಣೆಗೆ ಇಟ್ಕೊಂಡಿದ್ದೀರೋ ಅಥವಾ ಇದು ಹೌದು ನಾನು ಹಾಗೆ ಮಾಡ್ತೀನಿ ಅನ್ನೋ ಧೋರಣೆ ಇಟ್ಕೊಂಡಿದ್ದೀರೋ ಅದನ್ನು ಪ್ರತಿಫಲ ನೀವೇ ಮುಂದೆ ಅನುಭವಿಸ್ಬೇಕಾಗುತ್ತೆ. ನಾವೆಲ್ಲ ನೋಡಿದ್ದೀವಿ, ಭಾಳ ರೌಡಿಸಮ್ ಮಾಡಿದವರೆಲ್ಲ ಏನೇನಾಗಿದ್ದಾರೆ ರಾಜ್ಯದಲ್ಲಿ, ಬೇರೆ ಬೇರೆ ಕಡೆಯಲ್ಲಿ ಏನಾಗಿದ್ದಾರೆ ಅನ್ನೋದು ಗೊತ್ತೇ ಇದೆ. ಸೊ ಅದರಿಂದ ಅಂಥವ್ರಿಗೆ ನಾವು ಯಾವುದೇ ಪಾರ್ಟಿ ಇರ್ಬೋದು, ಯಾರೇ ವ್ಯಕ್ತಿ ಇರ್ಬೋದು, ರೌಡಿ ಎಲಿಮೆಂಟ್ಸು ಬ್ಯಾಡ್ ಎಲಿಮೆಂಟ್ಸ್ಗೆ ನಾವು ಪ್ರೋತ್ಸಾಹ ಕೊಡಬಾರ್ದು. ಅವ್ರಿಗೆ ಹೇಳ್ಬೇಕು ಇದ್ರ ಮೇಲೆ ಏನು ಇಲ್ಲ ಬದಲಾಯಿಸ್ಕೊಂತ ಹೇಳ್ಬೇಕು, ಇಲ್ಲ ಬದಲಾಯಿಸ್ಕೊಂಡು ನಮ್ಮಿಂದ ಬರಬಾರ್ದು ಅಂತ ಹೇಳ್ಬೇಕು. ಈಗೆಲ್ಲ ಅವರೇ ಮೇಜರಾಗಿ ಎಲ್ಲ ಓಡಾಡೋಂಥ ಜನ ಅವರೇ. ಸೊ ಇದರಿಂದ ಅವರ ಒಂದು ವ್ಯಕ್ತಿತ್ವಕ್ಕೆ ಪರಿಣಾಮ ಬೀರುತ್ತೆ, ನಮಗೇನಾಗಲ್ಲ. ಸೊ ಅದರಿಂದ ಇದು ಕೂಡ ಒಂದು ಇದೆ.